ಅವ್ರ ರೂಮಿಗೆ ಯಾಕೆ ಹೋಗಿದ್ದೆ? ಮಾತಾಡು ನಿಶಿ. ಎಲ್ಲರೂ ಪ್ರಾಬ್ಲಮ್ ಇಂದ ದೂರ ಹೋಗಕ್ ನೋಡಿದ್ರೆ ನೀನು ಪ್ರಾಬ್ಲಮ್ ಹತ್ರನೇ ಹೋಗ್ತಾ ಇದೆಯಲ್ಲ. ಗೊತ್ತಿದೆ. ಹಠನಾ? ಹೌದು. ಬೇಡ. ಏನು ಗೊತ್ತಾ, ನಾನು ಒಂದ್ಸರಿ ಡಿಸೈಡ್ ಮಾಡಾದ್ಮೇಲೆ ಆ ದೇವ್ರಲ್ಲ ದೆವ್ವ ಬಂದು ಹೇಳಿದ್ರು ನಾನು ಬದಲಾಗಲ್ಲ. ಇದರಿಂದ ಆಗೋ ಪ್ರಾಬ್ಲಮ್ಸ್ನ ನೀನೇ ಅನುಭವಿಸ್ತೀಯಾ, ಹೇಳ್ತಾ ಇದ್ದೀನಿ. ಐ ಆಮ್ ರೆಡಿ. ನಿನಗನ್ಸಲ್ವಾ ಈ ಮನೇಲಿ ಹೆಜ್ಜೆ ಹೆಜ್ಜೆಗೂ ಸೀಕ್ರೆಟ್ಸ್ ಇದೆ ಅಂತ? ಇದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ತುಳಿದು ಗಾಯ ಮಾಡ್ಕೊಳಕ್ಕಾಗುತ್ತಾ? ತನ್ವಿ, ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನಾವೆಲ್ಲರೂ ಮನುಷ್ಯರು. ರಿಸರ್ಚ್ ಮಾಡೋದನ್ನ ನಿಲ್ಲಿಸಿದ್ರೆ ಸತ್ತಂಗೆ ನಾವು. ಹಾಗಾಗಿ ಕಣ್ಣಿಡಿಯೋವರೆಗೂ ನನಗೆ ನಿದ್ದೆ ಬರೋದಿಲ್ಲ. ಸುಮ್ಮನೆ ಹಾಗೆ ಕೂರೋದಕ್ಕೆ ನಾವೇನು ಪ್ರಾಣಿಗಳ ಹೇಳು? ನಿನಗೆ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನೀನು ಕೇಳಲ್ಲ ಅನ್ಸುತ್ತೆ. ಯೋರ್ ವಿಶ್. ಕಣ್ಣಾರೆ, ಏನು ಮಾತಾಡ್ತಾ ಇದೀಯ ನೀನು ಅಧೀರ? ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ಅದು ಹೇಗೆ ಸಾಧ್ಯ? ಅವನು ಸತ್ತು ಸುಮಾರು ವರ್ಷಗಳೇ ಆಯಿತು. ಸಂಯುಕ್ತ, ನಾನೇ ಬಂದಿದ್ದೀನಿ ಅಂದಮೇಲೆ ನಿನ್ನಪ್ಪ ಗಜಪತಿ ಅವನು ಬರೋದಕ್ಕೆ ಸಾಧ್ಯ ಅಲ್ವಾ? ಅವನೇ ಅವನೇ ಸಂಯುಕ್ತ, ಅವನೇ. ಅವನು ಸಾಯೋದಕ್ಕೆ ಮುಂಚೆ ಹೇಗಿದ್ನೋ ಈಗಲೂ ಹಾಗೆ. ಆಗ ಅವನಿಗೆಷ್ಟು ಶಕ್ತಿ ಇತ್ತು, ಈಗಲೂ ಅಷ್ಟೇ ಶಕ್ತಿ ಇದೆ. ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಅದೇ ಶಕ್ತಿ. ಅವನು ಗಜಪತಿ ಮಾತ್ರ ಅಲ್ಲ, ಜಗಪತಿ. ಇಡೀ ಜಗನೇ ಆಳೋ ತರ ಕಾಣಿಸ್ತಾ